ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಹೌದು. ಮಹಿಳೆಯರ ಬ್ಯಾಂಕ್ ಖಾತೆಗೆ ಆಗಸ್ಟ್ ತಿಂಗಳಿನಲ್ಲಿ 4,000 ರೂಪಾಯಿ ಮೊತ್ತ ಜಮೆಯಾಗಿದೆ. ಹೌದು, ಈ ಆಗಸ್ಟ್ 11ರಿಂದ ಆಗಸ್ಟ್ 17ರ ಒಳಗೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಬರೋಬ್ಬರಿ 4,000 ರೂಪಾಯಿ ಮೊತ್ತ ಸಂದಾಯವಾಗಿದೆ. ಹೌದು, ಈ ಕುರಿತು ರಾಜ್ಯ ಸರ್ಕಾರ ಮಹಿಳೆಯರಿಗೆ ಮುಖ್ಯವಾದ ಮಾಹಿತಿಯನ್ನ ತಿಳಿಸಿದ್ದು, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಲ್ಲಿ ಈ ಒಂದು ವಿಡಿಯೋನ ತಪ್ಪದೆ ಕೊನೆಯವರೆಗೆ ನೋಡಿ, ನಿಮಗೆ ಮುಖ್ಯವಾದ ಮಾಹಿತಿ ಸಿಗಲಿದೆ. ಹೌದು, 3 ತಿಂಗಳಿನಿಂದ ಅಂದರೆ ಎಲೆಕ್ಷನ್ ರಿಸಲ್ಟ್ ಬಂದಾದ ಮೇಲೆ, ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬಂದಾದ ಮೇಲೆ ಮಹಿಳೆಯರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಬಂದಿಲ್ಲ. ಹೌದು, ಈ ಕುರಿತು ಮಹಿಳೆಯರು ಹಲವು ಬ್ಯಾಂಕ್ಗಳಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಇದರ ಜೊತೆಗೆ ವಿವಿಧ ಒಂದು ಕಚೇರಿಗೂ ಕೂಡ ಅಲೆದು ಮಹಿಳೆಯರು ಕಂಗಾಲಾಗಿದ್ದರು. ಯಾಕೆ ಹಣ ಜಮೆಯಾಗುತ್ತಿಲ್ಲ ಎಂಬುದು. ಹೌದು, ರಾಜ್ಯ ಸರ್ಕಾರದಲ್ಲಿ ತಾಂತ್ರಿಕ ತೊಂದರೆ ಇರುವುದರಿಂದ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಆಗಿಲ್ಲ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದರು. ಹೌದು, ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಆಗಸ್ಟ್ ತಿಂಗಳಿನಲ್ಲಿ ಜೂನ್ ಮತ್ತು ಜುಲೈನ ಮೊತ್ತವನ್ನು ಜಮೆಯನ್ನ ಮಾಡಲಾಗುತ್ತಿದೆ ಎಂಬ ಮಾಹಿತಿಯನ್ನ ತಿಳಿಸಿದ್ದಾರೆ. ಹೌದು, ಈಗಾಗಲೇ ಆಗಸ್ಟ್ ತಿಂಗಳಿನಲ್ಲಿ ಸಾವಿರಾರು ಮಹಿಳೆಯರ ಬ್ಯಾಂಕ್ ಖಾತೆಗೆ ಈ ಒಂದು ಮೊತ್ತ ಜಮೆಯಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಇನ್ನು 2 ಅಥವಾ 3 ದಿನದಲ್ಲಿ ಜೂನ್ ಮತ್ತು ಜುಲೈ ತಿಂಗಳ 2,000 ರೂಪಾಯಿ ಜಮೆಯಾಗಲಿದೆ. ಇದೇ ಆಗಸ್ಟ್ 20ರ ಒಳಗಾಗಿ ಎಲ್ಲ ಜಿಲ್ಲೆಯ ಮಹಿಳೆಯರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜೂನ್ ಮತ್ತು ಜುಲೈ ತಿಂಗಳ 2,000 ರೂಪಾಯಿ ಬಂದು ಜಮೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಹಾಗೆ ಆಗಸ್ಟ್ ತಿಂಗಳ ಒಂದು ಮೊತ್ತ ಇನ್ನೂ ಕೂಡ ಯಾವ ಮಹಿಳೆಯರ ಬ್ಯಾಂಕ್ ಖಾತೆಗೂ ಕೂಡ ಹಾಕಿಲ್ಲ. ಆಗಸ್ಟ್ ತಿಂಗಳ ಒಂದು ಮೊತ್ತವು ಕೂಡ ಅತಿ ಶೀಘ್ರದಲ್ಲೇ ಮಹಿಳೆಯರ ಬ್ಯಾಂಕ್ ಖಾತೆಗೆ ಬರುವ ಸಾಧ್ಯತೆ ಇದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಸರ್ಕಾರ ಹಣವನ್ನು ತೆಗೆದಿಡಬೇಕಾಗುತ್ತದೆ. ಪ್ರತಿ ತಿಂಗಳಿಗೆ ಬರೋಬ್ಬರಿ 2,400 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಹೀಗಾಗಿ ಹಣ ವರ್ಗಾವಣೆಗೆ ಡಿಬಿಟಿ ಕೂಡ ಪುಷ್ ಅನ್ನ ಮಾಡಲಾಗುತ್ತಿದೆ. ಅಲ್ಲಿ ಸ್ವಲ್ಪ ತಾಂತ್ರಿಕ ತೊಂದರೆಗಳು ಕೂಡ ಕಂಡು ಬರುತ್ತಿದೆ. ಹೀಗಾಗಿ ಕೆಲವು ದಿನದ ನಂತರ ಈಗ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತಿದೆ. ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಇದೀಗ 4,000 ರೂಪಾಯಿ 2 ಕಂತುಗಳ ಮುಖಾಂತರ ಜಮೆಯಾಗಿದೆ. ಜೂನ್ ಮತ್ತು ಜುಲೈ ತಿಂಗಳ ಕಂತಿನ ಮೊತ್ತ ಆಗಸ್ಟ್ ತಿಂಗಳಿನಲ್ಲಿ ಜಮೆಯಾಗಿದೆ. ಇದು ತುಂಬಾನೇ ಮುಖ್ಯವಾದ ಮಾಹಿತಿಯಾಗಿದೆ. ಹಾಗೆ ಆಗಸ್ಟ್ ತಿಂಗಳ ಮೊತ್ತವು ಕೂಡ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗೆ ಬರಬಹುದು. ಈ ಕುರಿತು ಸರ್ಕಾರ ಯಾವುದೇ ರೀತಿ ಮಾಹಿತಿಯನ್ನ ತಿಳಿಸಿಲ್ಲ. ಜೂನ್ ತಿಂಗಳಿನಲ್ಲಿ ಕೇವಲ ಕೆಲವೇ ಮಹಿಳೆಯರ ಖಾತೆಗೆ ಜಮೆಯಾಗಿತ್ತು. ಬಾಕಿ ಇದ್ದ ಮಹಿಳೆಯರಿಗೆ ಇದೀಗ ಆಗಸ್ಟ್ನಲ್ಲಿ ಆ ಮೊತ್ತ ಜಮೆಯಾಗಿದೆ. ಧನ್ಯವಾದ.